ವಿಚಾರಣೆ ನಡೀಬೇಕು. ಇಲ್ಲದಿದ್ದಲ್ಲಿ 1 ವರ್ಷದ ನಂತರ ಜಾಮೀನು ಅರ್ಜಿಯನ್ನು ಪರಿಗಣನೆ ಮಾಡಲಾಗುವುದು. 1 ವರ್ಷದ ನಂತರ ನೋಡೋಣಪ್ಪ ಅಂತೇಳಿ. ಯಾಕಂದರೆ 2025 ನವೆಂಬರ್ 3ರಂದು ದೋಷಾರೋಪ ಪಟ್ಟಿ ಮಾಡಲಾಗಿದೆ. ನವೆಂಬರಿಂದ ಕಳೆದ 7 ತಿಂಗಳಲ್ಲಿ ಲಾಸ್ಟ್ 7 ಮಂತ್ಸ್ ಬರೀ 10 ಮಂದಿನ ಎನ್ಕ್ವೈರಿ ಮಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ 60 ಪ್ರಮುಖ ಸಾಕ್ಷಿಗಳಿದ್ದಾವೆ. ಇನ್ನೂ ಅದು ಲೇಟ್ ಆಗ್ತದೆ ಅನ್ನುವಂಥದ್ದು ಇಲ್ಲೇ ಗಮನಿಸಬೇಕಾದ್ದಾಗಿದೆ. ಈ ಒಂದು ಕಾರಣಕ್ಕಾಗಿನ ಇದನ್ನು ಒಂದು ಮುಂದಿಟ್ಟುಕೊಂಡು ನಮ್ಮ ದರ್ಶನ್ ಅವರು ಅರ್ಜಿ ಸಲ್ಲಿಸಿದ್ರು, ಅವ್ರ ವಕೀಲರು. ಅದು ಏನಪ್ಪ ಅಂತಂದ್ರೆ ಈ 272 ಸಾಕ್ಷಿಗಳ ಹೆಸರದಾವ. ಅದರ 150 ಸಾಕ್ಷಿಗಳ ವಿಚಾರಣೆ ನಡೆಸಲು ಪ್ರಾಸಿಕ್ಯೂಷನ್ ಒಲವು ತೋರಿದ. 150 ಮಂದಿ ನೋಡ್ಬೇಕು, ಎನ್ಕ್ವೈರಿ ಮಾಡ್ಬೇಕಂತೇಳಿ. ಆದರೆ ಇನ್ನು ಪ್ರಮುಖವಾಗಿದ್ದು 60 ಸಾಕ್ಷಿಗಳು ಇದ್ದಾವೆ. ಇವೆಲ್ಲ ಮುಗಿದು ಯಾವಾಗ ಅನ್ನೋದು. ಯಾಕೆ ಅಡ್ಡಿವನ್ನ ಜೈಲದಲ್ಲಿ ಉಳಿಯುವಂಥ ಪ್ರಸಂಗ ಬರ್ತದೆ. ಈಗ ಲಾಸು ಸಾಕಷ್ಟು ಆಗ್ತದೆ ಅನ್ನೋಂಥ ಮಾತು ಅದೆಲ್ಲ ಸರಿ. ಅದು ಈಗ ಬಂದಿದ್ದೇನಪ್ಪ ಅಂತಂದ್ರೆ ಆ ಕೆಲಸವನ್ನು ಮಾಡೋ ಪೂರ್ವದಲ್ಲಿ ಏನೋ ಪ್ರಜ್ಞಾಪರ ಮತ್ತು ಇವರು ತಿಳುವಳಿಕೆ ಇದ್ದಂಥವ್ರು ಇದ್ದಾರೆ. ಅನೇಕ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಪಾತ್ರಗಳ ಸಹಿತ ಮಾಡಿದಂಥವ್ರು ಇದ್ದಾರೆ. ಇಂಥ ಪ್ರಜ್ಞಾವಂತ ವ್ಯಕ್ತಿ ಈ ತಪ್ಪು ಮಾಡಿದಾಗ ಸಹಜವಾಗಿ ಯಾರಿಗಾದರೂ ಭಯ ಆಗುವಂಥದ್ದು. ಅದಕ್ಕೆ ಇದು ಎನ್ಕ್ವೈರಿ ಸರಿಯಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಯಾವುದೇ ಕೋರ್ಟ್ ಆದರೂ ಸಹಿತ ವಿಶೇಷವಾಗಿ ಜಾಮೀನು ನಿರಾಕರಣೆ ಮಾಡ್ತಾ ಇರ್ತದೆ. ಮತ್ತು ಅದರಲ್ಲೂ ಇವೆಲ್ಲನೂ ಏನು ಆಗಿದ್ದಾವ ಇವುಗಳೆಲ್ಲ ಎವಿಡೆನ್ಸ್ಗಳು ಸಾಕಷ್ಟು ಗಟ್ಟಿಯಾಗಿದ್ದಾವೆ. ಇದರಿಂದಾಗಿ ಸಹಜ ದರ್ಶನ ಅಭಿಮಾನಿಗಳಿಗೆ ಎಷ್ಟೋ ನೋವಾದರೂ ಸಹಿತ ಅದರ ಘಟನೆ ಒಂದು ದುರಂತ ಘಟನೆ ಏನಾಗಿದೆಯಲ್ಲ ಅದು ಬಹುದಿನಗಳವರೆಗೆ ನೆನಪುಳಿಯುವಂಥದ್ದು. ಜೊತೆಗೆ ಆ ಕುಟುಂಬಕ್ಕೆ ತುಂಬಲಾದ ಹಾನಿ ಮಾಡಿದಂಥದ್ದು ಅಂತೇಳಿ. ಯಾವುದೋ ಒಂದು ಆವೇಶದಲ್ಲಿ ಮನುಷ್ಯ ಮಾಡ್ತಾನೆ, ತಪ್ಪುಗಳನ್ನು ಮಾಡಬಾರ್ದಾಗಿತ್ತು ಇಂಥ ಪ್ರಜ್ಞಾವಂತ ವ್ಯಕ್ತಿ ಅನ್ನುವಂಥ ಕಾರಣಕ್ಕಾಗಿ ಇವರು ಹೊರಗೆ ಹೋಗಿ ಈ ಸಾಕ್ಷಿಗಳನ್ನೆಲ್ಲ ಬದಲಾಯಿಸ್ಬೋದು ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೆ ಜಾಮೀನು ಅಂತ ಸಿಕ್ಕಿಲ್ಲ. ಆ ನೆಪದಲ್ಲಿ ಆ ಒಂದು ಕಾರಣಕ್ಕಾಗಿ ಇವತ್ತು ನಟ ದರ್ಶನ ಮತ್ತು ಇನ್ನು ಜೈಲದಲ್ಲಿ ಆ ಎನ್ಕ್ವೈರಿ ಮುಗಿಯುವವರೆಗೆ ಜಾಮೀನು ಸಿಗುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಇನ್ನು ಅದು 1 ವರ್ಷ ಅಂತ ಹೇಳಿದ್ದಾರೆ. 1 ವರ್ಷದ ಈ ನವಂಬರ್ದಿಂದ ಬರೋ ನವಂಬರ್ಗೆ ಇರ್ಬೋದು ಮೋಸ್ಟ್ಲಿ. ಅಷ್ಟೊಂದು 1 ವರ್ಷ ಆದಮೇಲೆ ಅಷ್ಟೊಂದು ಎನ್ಕ್ವೈರಿ ಮುಗಿಲಿಲ್ಲಪ್ಪ ಅಂತಂದ್ರೆ ಯಾಕಂದ್ರೆ 7 ತಿಂಗಳದಾಗ ಮುಗಿಲಾರದ್ದು 10ಕ್ಕೆ